ಗ್ಯಾರಂಟಿ ಸ್ಕೀಮ್ನ ಕೆಲ ರೂಲ್ಸ್ಗಳನ್ನ ಬದಲಾವಣೆ ಮಾಡ್ತಾ ಇದೆ ಸರ್ಕಾರ. ಅನ್ನಭಾಗ್ಯ ಯೋಜನೆಯ ರೂಲ್ಸ್ನಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಲು ಹೊರಡ್ತಾ ಇದೆ. ಈಗ ಇನ್ನು ಮುಂದೆ ಅನ್ನಭಾಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಬದಲಾವಣೆಗಳನ್ನ ಮಾಡಲು ಹೊರಟಿದೆ. ಈಗ ರಾಜ್ಯ ಸರ್ಕಾರ ಗ್ಯಾರಂಟಿ ಸ್ಕೀಮ್ನ ಕೆಲ ರೂಲ್ಸ್ಗಳನ್ನ ಬದಲಾವಣೆ ಮಾಡೋದಕ್ಕೆ ಗ್ಯಾರಂಟಿ ಸ್ಕೀಮ್ನ ಕೆಲ ರೂಲ್ಸ್ಗಳನ್ನ ಬದಲಾವಣೆ ಮಾಡಲು ಹೊರಟಿದೆ ರಾಜ್ಯ ಸರ್ಕಾರ. ಅನ್ನಭಾಗ್ಯ ಯೋಜನೆಯ ರೂಲ್ಸ್ನಲ್ಲಿ ಕೆಲ ಬದಲಾವಣೆಗಳು. ಇನ್ನು ಮುಂದೆ ಅನ್ನಭಾಗ್ಯದ ಹಣದ ಬದಲು ಅಕ್ಕಿ ವಿತರಣೆ ಮಾಡುತ್ತೆ ಅಂತ ಕೂಡ ಹೊರಟಿದೆ. ಹಣದ ಬದಲು ಅಕ್ಕಿ ಕೊಡೋದಕ್ಕೆ ಈಗ ಸರ್ಕಾರ ಪ್ಲಾನ್ ಮಾಡಿದೆ. ಏನು ಸದ್ಯ 5 kg ಅಕ್ಕಿಗೆ ಪರ್ಯಾಯವಾಗಿ ನೀಡ್ತಾ ಇದ್ದ 170 ರೂಪಾಯಿ ಏನು ಹಣ ಕೊಡ್ತಾ ಇದ್ರಲ್ಲ, ಆ ಹಣದ ಬದಲಾಗಿ ಈಗ ಮತ್ತೆ 5 kg ಅಕ್ಕಿಯನ್ನ ಏನು BPL ಫಲಾನುಭವಿಗಳಿಗೆ ಕೊಡೋದಕ್ಕೆ ಒಪ್ಪಿಕೊಂಡಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಾವು ಅಕ್ಕಿಯನ್ನೇ ಕೊಡ್ತೀವಿ ಅಂತ ಕೂಡ ಹೊರಟಿದೆ. ಗ್ಯಾರಂಟಿ ಸ್ಕೀಮ್ನ ಬದಲಾವಣೆ ಮಾಡಲು ಹೊರಟಿದೆ. 170 ರೂಪಾಯಿ ಏನು 5 kgಗೆ ಕೊಡ್ತಾ ಇತ್ತು, ಈಗ ಆ ಹಣದ ಬದಲು ಮತ್ತೆ ಅಕ್ಕಿಯನ್ನ ಕೊಡ್ತೀವಿ ಅಂತ ಕೂಡ ಯೋಜನೆಯನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಂಡಿದೆ. ಮೊದಲು ಕೂಡ ಚುನಾವಣೆಯ ಪ್ರಣಾಳಿಕೆಯಲ್ಲಿ 10 kg ಅಕ್ಕಿ ಕೊಡ್ತೀವಿ ಅಂತ ಕೂಡ ಒಪ್ಪಿಕೊಂಡಿದ್ರು. ಅಕ್ಕಿ ಇಲ್ಲದ ಕಾರಣ 5 kg ಅಕ್ಕಿಗೆ ಹಣನ ಕೊಡ್ತೇನೆ ಅಂತ ಮುಂದೆ ಬಂದು 170 ರೂಪಾಯಿ ಹಣವನ್ನ ಕೊಟ್ಟಿದ್ರು. ಈಗ ಮತ್ತೆ ಕೇಂದ್ರದಿಂದ ಅಕ್ಕಿ ಸಿಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹೆಚ್ಚುವರಿಯಾಗಿ ಮತ್ತೆ ಅಕ್ಕಿಯನ್ನ ಕೊಡ್ತೀವಿ ಅಂತ ಈಗ ರಾಜ್ಯ ಸರ್ಕಾರ ತನ್ನ ಯೋಜನೆಯನ್ನ ಬದಲಾವಣೆ ಮಾಡಿಕೊಳ್ತಾ ಇದೆ. KH ಮುನಿಯಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ, ಮಹತ್ವದ ಮಾಹಿತಿಯನ್ನು ಕೊಟ್ಟಿದ್ದಾರೆ. 2025ರ ಮಹಾಯಿಂದ ಅಕ್ಕಿ ವಿತರಿಸಲು ತೀರ್ಮಾನ ಮಾಡಿದ್ದೇವೆ. ಹೀಗಾಗಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಿಂದ ಅಕ್ಕಿ ಸಿಗ್ತಾ ಇದೆ. ಇದರಿಂದ ಹೆಚ್ಚುವರಿಯಾಗಿ 5 kg ಅಕ್ಕಿಯನ್ನ ನಾವು ಈ ಯೋಜನೆಯಲ್ಲಿ ಮತ್ತೆ ಕೊಡ್ತೀವಿ ಅಂತ ಕೂಡ ಖರೀದಿ ಮಾಡಿ ಈ ತಿಂಗಳಿಂದಲೇ ಅಕ್ಕಿ ವಿತರಿಸಲು ತೀರ್ಮಾನ ಮಾಡಿದ್ದೇವೆ ಅಂತ ಕೂಡ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ಏನು ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ 10 kg ಅಕ್ಕಿ ಬದಲಿಗೆ 5 kg ಬದಲಿಗೆ 170 ರೂಪಾಯಿ ಏನು ಕೊಡ್ತಾ ಇದ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಗೊಂದಲಗಳು ಉಂಟಾಗಿತ್ತು. 1 ತಿಂಗಳು ಕೊಡ್ತಾ ಇದ್ರು, ಮತ್ತೆ ನಿಲ್ಲಿಸಿದ್ರು ಕೆಲವು ತಿಂಗಳಿಂದ. ಈಗ ಮತ್ತೊಮ್ಮೆ ಪ್ರಕಟಣೆಯ ಹೊರಡಿಸಿದ್ದಾರೆ, ಕೇಂದ್ರದಿಂದ ಅಕ್ಕಿ ಸಿಗ್ತಾ ಇದೆ, ಈಗ ನಾವು ಕೂಡ ಹಣನ ಸ್ಟಾಪ್ ಮಾಡಿ ಅಕ್ಕಿ ಕೊಡ್ತೀವಿ ಅಂತ ಕೂಡ ಪ್ರಕಟಣೆ ಹೊರಡಿಸಿದ್ದಾರೆ. ಏನಿದೆ ಅಪ್ಡೇಟ್ಸ್ ಬಸವರಾಜ್ ಈ ಬಗ್ಗೆ? ಶ್ರೀಕಾಂತ್, ರಾಜ್ಯ ಸರ್ಕಾರ 5 ಗ್ಯಾರಂಟಿಯಲ್ಲಿ ಅನ್ನಭಾಗ್ಯ ಅಂತಕ್ಕಂಥ ಯೋಜನೆಯನ್ನು ಕೂಡ ಘೋಷಣೆ ಮಾಡಿತ್ತು. ಅಲ್ಲಿ ಅನ್ನಭಾಗ್ಯ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೆ 10 kg ಅಕ್ಕಿಯನ್ನ ಕೊಡ್ಲಿಕ್ಕೂ ಕೂಡ ಒಪ್ಪಿಕೊಟ್ಟಿತ್ತು. ಆದ್ರೆ ಒಂದ್ ಕಡೆ ಏನು ಕೇಂದ್ರ ಸರ್ಕಾರ ಒಂದು ಅಕ್ಕಿ ಕೊಡದೇ ಇದ್ದ ಕಾರಣ ರಾಜ್ಯ ಸರ್ಕಾರ ಕೂಡ ಅಕ್ಕಿಯ ಕೊರತೆ ಆಗಿತ್ತು. ಈ ಒಂದು ನಿಟ್ಟಿನಲ್ಲಿ ಅಕ್ಕಿಯ ಬದಲಾಗಿ ಪ್ರತಿ ಕೆಜಿಗೆ 34 ರೂಪಾಯಿ ಅಂತೆ 170 ರೂಪಾಯಿಗಳಂತೆ ನೇರ ನಗದು ಹಣವನ್ನ ವರ್ಗಾವಣೆ ಮಾಡಲಾಗ್ತಾ ಇತ್ತು. DBT ಮುಖಾಂತರ ಕೂಡ ಆ ಹಣವನ್ನ ಪ್ರತಿ ಫಲಾನುಭವಿಗಳು ಕೂಡ ಕೊಡ್ತಾ ಇದ್ರು. ಆದ್ರೆ ಇದೀಗ ಕೇಂದ್ರ ಸರ್ಕಾರ ಪ್ರತಿ ಕೆಜಿಗೆ 22.50 ದರದಲ್ಲಿ ಅಕ್ಕಿಯನ್ನ ಕೊಡ್ಲಿಕ್ಕೆ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಏನು ಸರ್ಕಾರ DBT ಮುಖಾಂತರ ಹಣವನ್ನ ಕೊಡ್ತಾ ಇತ್ತು, ಈ ಒಂದು ಫೆಬ್ರವರಿ ತಿಂಗಳಿಂದಲೇ ಹಣದ ಬದಲಾಗಿ ಅಕ್ಕಿಯನ್ನ ಕೊಡ್ಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಆಹಾರ ಮತ್ತು ನಾಗರಿಕರ ಸರಬರಾಜು ಇಲಾಖೆ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ಕೂಡ ವಿಧಾನಸೌಧ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಈ ತಿಂಗಳಿಂದಲೇ ಒಂದು ಏನು ಈಗಾಗಲೇ ಅಕ್ಕಿ ಹಣವನ್ನ ಕೊಡ್ತಾ ಇದ್ವಿ, ಆ ಹಣದ ಬದಲಾಗಿ ಅಕ್ಕಿಯನ್ನ ಕೊಡ್ಲಿಕ್ಕೆ ನಾವು ತೀರ್ಮಾನಿಸಲಾಗಿದೆ. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಒಪ್ಪಿಗೆ ಕೊಟ್ಟಿದೆ. ನಾವು ಅಕ್ಕಿಯನ್ನ ಖರೀದಿ ಮಾಡಿ ಈ ತಿಂಗಳಿಂದಲೇ ಕೂಡ ನಾವು ಅಕ್ಕಿಯನ್ನ ಕೊಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಈಗ ಸಚಿವರು ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಶ್ರೀಕಾಂತ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.